ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 17ನೇ ಅಧ್ಯಾಯದ 21ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಸಾತ್ವಿಕ ದಾನದ ಕುರಿತಾಗಿ ವಿವರಣೆಯನ್ನು ನೀಡಿ, ಈ ಶ್ಲೋಕದಲ್ಲಿ ರಾಜಸ ದಾನದ ಕುರಿತಾಗಿ ಅರ್ಜುನನಿಗೆ ವಿವರಣೆಯನ್ನು ಹೇಳ್ತಾ, ಹೇ ಅರ್ಜುನ, ಕ್ಲೇಶಪೂರ್ವಕ ಪ್ರತ್ಯುಪಕಾರದ ಇಚ್ಛೆಯಿಂದ ಅಥವಾ ಫಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಲಾಗುವ ದಾನವನ್ನು ರಾಜಸ ಎಂದು ಹೇಳಲಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಿನ್ನೆ ಸಾತ್ವಿಕ ದಾನದ ಕುರಿತಾಗಿ ನಾವು ವಿವರಣೆಯನ್ನು ಕೊಡ್ತಾ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ತಾನು ಇರುವಂತಹ ಪ್ರದೇಶ, ತಾನು ಇರುವ ಸಂದರ್ಭ ಹಾಗೂ ತಾನು ಇರುವಂತಹ ಸ್ಥಿತಿ ಅದು ಹೇಗಿದೆಯೋ ಹಾಗೆ ಮಾಡಬೇಕು ಅಂತ. ತಾವು ದಾನವನ್ನು ನೋಡುವಾಗ ಹಂಪಿಯಲ್ಲಿ ಒಂದು ಈಶ್ವರನ ಲಿಂಗವನ್ನು ಒಬ್ಬ ಭಿಕ್ಷುಕಿ ಕಟ್ಟಿದ್ದನ್ನು ಗಮನಿಸಬಹುದು. ಆಕೆ ಭಿಕ್ಷೆಯಿಂದ ಸಂಗ್ರಹಿಸಿದ ಹಣದಿಂದ ಈಶ್ವರ ಲಿಂಗವನ್ನು ಕಟ್ಟ. ಅದಕ್ಕೆ ಆ ಭಿಕ್ಷುಕಿಯಲ್ಲಿ ಯಾವುದೇ ಪ್ರತಿಫಲದ ನಿರೀಕ್ಷೆಗಳು ಇರಲಿಲ್ಲ. ಇನ್ನೊಬ್ಬ ಶ್ರೀಮಂತ ತಾನು ಪ್ರಸಿದ್ಧಿಗಾಗಿ ಕಟ್ಟಿರುವಂತಹ ಲಿಂಗಗಳು ಇದ್ದಾವೆ. ಆದರೆ ಅಲ್ಲಿ ಆ ಭಿಕ್ಷುಕಿ ಕಟ್ಟಿರುವಂತಹ ಲಿಂಗಕ್ಕೆ ಇರುವಂತಹ ಮಹತ್ವ ಸ್ಥಿತಿವಂತರು ಸಿರಿವಂತರು ಕಟ್ಟಿದ್ದಕ್ಕೆ ಇವತ್ತಿಗೂ ಕೂಡ ಇಲ್ಲ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಕ್ಲೇಶಪೂರ್ವಕ ಅಂದರೆ ಕೂದಲಿನ ಎಳೆಯಷ್ಟು ಪ್ರತ್ಯುಪಕಾರದ ಇಚ್ಛೆಯಿಂದ ಅಥವಾ ಫಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು. ಪ್ರತ್ಯುಪಕಾರ ಅಂದರೆ ನಾನಿವತ್ತು ಉಪಕಾರ ಮಾಡ್ತೇನೆ, ಅವನು ಸಣ್ಣ ಉಪಕಾರವನ್ನು ನಾಳೆಗೆ ಮಾಡಲಿ, ನನಗೆ ಪ್ರತ್ಯುಪಕಾರವನ್ನು ಮಾಡಲಿ ಅನ್ನುವಂತಹ ನಿರೀಕ್ಷೆ, ಕೂದಲೆಳೆಯಷ್ಟು ನಿರೀಕ್ಷೆ. ಅಥವಾ ನಾನಿವತ್ತು ಮಾಡಿದ್ದಕ್ಕೆ ನಾಳೆಯ ದಿನ ನನಗೆ ಇಂತಹ ಲಾಭ ಆಗುತ್ತೆ ಅನ್ನುವಂತಹ ನಿರೀಕ್ಷೆ. ಇವುಗಳನ್ನು ಇಟ್ಟುಕೊಂಡು ನಾವು ಮಾಡುವಂತಹ ಯಾವುದೇ ದಾನ ಅದು ರಾಜಸವಾದಂತಹ ದಾನ ಆಗುತ್ತೆ. ಸ್ನೇಹಿತರೆ, ಇದನ್ನು ನಾವು ಆಲೋಚನೆ ಮಾಡಿದಾಗ ನಮ್ಮ ಜೀವಮಾನದಲ್ಲಿ ಸಾತ್ವಿಕವಾದಂತಹ ದಾನವನ್ನು ನಾವು ಇಲ್ಲಿಯವರೆಗೆ ಎಳ್ಳಷ್ಟಾದರೂ ನಾವು ಮಾಡಿರಬಹುದಾ? ಯಾರಿಗಾದರೂ ನಾವು ಮಾಡಿದ್ದೀವಿ ಅಂಥೇಳಿ ಅನಿಸಿದರೆ ನಿಜಕ್ಕೂ ಅವರು ಪುಣ್ಯವಂತ ಪುರುಷರು ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ನಿರೀಕ್ಷೆಯನ್ನು ಇಟ್ಟು ನಾವು ಮಾಡುವಂತಹ ಯಾವುದೇ ದಾನ ಅದು ರಾಜಸವಾದಂತಹ ದಾನ ಆಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ. ಹಾಗಾದರೆ ತಾಮಸವಾದಂತಹ ದಾನ ಅದು ಹೇಗಿರುತ್ತೆ? ನಾಳೆ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.